ಬೆಂಗಳೂರಿನ ವಿಜಯನಗರದಲ್ಲಿ ಇನ್ನೂ ಕೂಡ ಬೇಗುದಿಯನ್ನು ತಣ್ಣಗಾಗ್ತಾ ಇಲ್ಲ. ಒಂದು ಹಂತಕ್ಕೆ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಎಲ್ಲವೂ ನಾರ್ಮಲೈಸ್ ಆಗ್ತಾ ಇದೆಯಾ ಅಂತ ಅನಿಸೋಕೆ ಸ್ಟಾರ್ಟ್ ಆಗಿತ್ತು. ಬಟ್ ಈಗಲೂ ಕೂಡ ಕಸರತ್ತುಗಳು ನಡೀತಾ ಇರೋದು ಕಾಣಿಸ್ತಾ ಇದೆ. ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾಕೃಷ್ಣರನ್ನ ಮನವೊಲಿಸೋದಕ್ಕೆ ಚಲುವರಾಯಸ್ವಾಮಿ ಅವರನ್ನ ಕಳಿಸಿಕೊಡ್ಲಾಗ್ತಾ ಇದೆ. ನಿನ್ನೆ ಭೇಟಿ ಫಲ ಕೊಟ್ಟಿರಲಿಲ್ಲ. ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರ ನಿವಾಸದಲ್ಲಿ ಮಹತ್ವದ ಸಭೆ ಆಗೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಚಿವ ಸ್ಥಾನ ಕೈ ತಪ್ಪಿದೆ, ಮಗ ಯಾರ ಕಾಂಟ್ಯಾಕ್ಟಿಗೂ ಸಿಗ್ತಾ ಇಲ್ಲ, ತಂದೆ ಇದ್ದಾರೆ ಬಟ್ ಅವ್ರೇನೂ ಹೇಳ್ತಾ ಇಲ್ಲ. ಕುತೂಹಲದ ನಡೆಯಂತೂ ಇದೆ. ದೆಹಲಿಯಲ್ಲಿ ಪ್ರಿಯಾಕೃಷ್ಣ ಇದ್ದಾರೆ. ಅವರು ವಾಪಸ್ಸಾದ ಬೆನ್ನಲ್ಲೇ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡ್ತಾರಂತೆ ಕಾರ್ಯಕರ್ತರ ಜೊತೆಗೆ. ಶಾಸಕತ್ವವನ್ನು ಉಳಿಸ್ಕೊಳ್ಬೇಕಾ, ರಾಜೀನಾಮೆ ಎಸಿಬೇಕಾ, ಅದೆಲ್ಲವನ್ನು ಡಿಸೈಡ್ ಮಾಡ್ತಾರೆ ನಮ್ಮ ನಾಯಕರು ಅಂತ ಅವ್ರ ಭಾಗದವರು ಹೇಳ್ತಾ ಇದ್ದಾರೆ. ಕೃಷ್ಣಪ್ಪ ಅವರು 2013ರ ಸಿದ್ದರಾಮಯ್ಯ ಅವರ ಮೊದಲ ಕ್ಯಾಬಿನೆಟ್ನಲ್ಲಿ ಅವಕಾಶ ಗಿಟ್ಟಿಸ್ಕೊಂಡಿರಲಿಲ್ಲ. ಎಕ್ಸ್ಪ್ಯಾನ್ಷನ್ ಆಗಿದ್ದಾಗ ವಸತಿ ಸಚಿವರಾಗಿದ್ದರು. ಒಂದ್ಸಲ ಮಿನಿಸ್ಟ್ರಿ ಮಾಡಿದ್ಮೇಲೆ ಮತ್ತೆ ನಮ್ಗೆ ಏನಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋದು ಅವರ ಪ್ರಶ್ನೆ, ಅವರ ಬೆಂಬಲಿಗರ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಚಲುವರಾಯಸ್ವಾಮಿ ಅವರು ಆಲ್ರೆಡಿ ಬಂದಿದ್ದಾರಾ ಅಥವಾ ಬರಬೇಕಾ? ಆಮೇಲೆ ನಿನ್ನೆ ಏನಕ್ಕೆ ಮಾತುಕತೆ ಸಫಲ ಆಗಲಿಲ್ಲ? ಇವ್ರನ್ನ ಕನ್ವಿನ್ಸ್ ಮಾಡೋದಾದ್ರೆ ಹೆಂಗ್ ಕನ್ವಿನ್ಸ್ ಮಾಡ್ಬೋದು? ಏನು ಆಪ್ಷನ್ಸ್ ಇದೆ? ಮಮತಾ, ನಿನ್ನೆ ಚಲುವರಾಯಸ್ವಾಮಿ ಮತ್ತೆ ಬಾಲಕೃಷ್ಣ ಇಬ್ರು ಕೂಡ ನಿನ್ನೆ ಸಂಜೆ ಬಂದು ಹೋಗಿರುವಂತದ್ದು. ಅಂದ್ರೆ ನಿನ್ನೆ ಬೆಳಗ್ಗೆ ಕೂಡ ಬಂದಿದ್ರು, ಕೃಷ್ಣಪ್ಪ ಅವ್ರು ಸಿಗ್ಲಿಲ್ಲ. ಸಂಜೆ ಬಂದು ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಸಿಎಂ ಮಾತಾಡ್ತಾರೆ, ನಿಮ್ ಜೊತೆಗೆ ಸಿಎಂ ಬರ್ತಾರೆ ಇವತ್ತು ಅನ್ನೋ ತರದ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ನಾವು ಅವರನ್ನ ಮನವೊಲಿಕೆ ಮಾಡಕ್ ಬರ್ಲಿಲ್ಲ, ಸ್ವತಃ ಸಿಎಂ ಅವರನ್ನ ಮನವೊಲಿಕೆ ಮಾಡ್ತಾರೆ, ಅವರೇ ಬಂದು ಮಾತಾಡ್ತಾರೆ ಅನ್ನುವಂತ ಮಾತನ್ನ ನಿನ್ನೆ ಹೇಳಿದ್ರು. ಆದ್ರೆ ಇವತ್ತು ಕೃಷ್ಣಪ್ಪ ಅವರು ಈಗಷ್ಟೇ ಅಂದ್ರೆ ಯಾರು ಕೂಡ ಯಾರನ್ನು ನಾನು ಭೇಟಿ ಮಾಡಲ್ಲ ಅನ್ನುವಂತ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅನ್ನೋದು. ಅಂದ್ರೆ ಸಿಎಂ ಬರೋದು ಬೇಡ ನಮ್ಮ ಮನೆ ಬಾಗಿಲಿಗೆ ಅನ್ನೋ ತರದ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಕಾರ್ಯಕರ್ತರನ್ನು ಕೂಡ ಯಾರನ್ನು ಯಾವುದೇ ರೀತಿಯಂತ ರಾಜೀನಾಮೆ ಕೊಡುವಂಥದ್ದು ಅದ್ಯಾವುದು ಕೂಡ ಮಾಡಬೇಡಿ, ಮತ್ತೆ ಇಲ್ಲಿಗೆ ಬಂದು ಬರುವಂತದ್ದು, ಹಾಗೆ ಕೆಪಿಸಿಸಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡುವಂತದ್ದು, ಪ್ರತಿಭಟನೆಗಳು ಅವೆಲ್ಲವನ್ನು ಕೂಡ ಸದ್ಯಕ್ಕೆ ನಿಲ್ಲಿಸಿ ಅನ್ನುವಂತ ಸೂಚನೆಯನ್ನ ಕೃಷ್ಣಪ್ಪ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಜೊತೆಗೆ ಪ್ರಿಯಾಕೃಷ್ಣ ಅವರು ದೆಹಲಿಯಲ್ಲಿ ಇದ್ದಾರೆ, ಅವರು ಮಧ್ಯಾಹ್ನ ಬರ್ತಾರೆ. ಮಧ್ಯಾಹ್ನ ಬಂದ ನಂತರ ಯಾವ ರೀತಿಯಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಏನ್ ಮುಂದಿನ ನಡೆ ಅನ್ನುವಂತ ಬಗ್ಗೆ ಕೃಷ್ಣಪ್ಪ ಅವರು ಜೊತೆಗೆ ಪ್ರಿಯಾಕೃಷ್ಣ ಇಬ್ರು ಕೂಡ ಕೂತು ಮಾತಾಡಿ, ಜೊತೆಗೆ ಏನ್ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರನ್ನ ಮಧ್ಯಾಹ್ನದ ನಂತರ ಅಥವಾ ಸಂಜೆ ವೇಳೆಗೆ ಭೇಟಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುತ್ತೆ. ಜೊತೆಗೆ ಯಾರನ್ನು ಕೂಡ ನಾನು ಭೇಟಿ ಆಗಲ್ಲ, ಯಾರು ಬಂದು ನನ್ನ ಮನವೊಲಿಕೆ ಮಾಡೋದು ಬೇಡ ಅನ್ನೋ ತರದ ಸಂದೇಶವನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ ಕೃಷ್ಣಪ್ಪನವರು. ಮಮತಾ, ಧನ್ಯವಾದ ಮಾದೇಶ್.